ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ ಶ್ರೀ ನಿಂಗಪ್ಪ ಬಸಪ್ಪ ಕಬ್ಬೂರ್ ಪ್ರೌಢಶಾಲೆಯಲ್ಲಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇನೆ. ನನ್ನ ಹೆಸರು ಮೇಘನಾ ರಾಜಾರಾಮ್ ಸಿಂಗ್ ಕಹಾರ್. ಈಗ ನಿಯಮಗಳು ಏನಪ್ಪಾ ಅಂದ್ರೆ, ನಾವು ಒಂದು ಬಾಕ್ಸ್ ಒಳಗ 4 ಚೀಟಿಗಳನ್ನ ಹಾಕಿರ್ತೇವೆ, 4 ನಂಬರ್ಸ್ ಇತ್ತು. ಅದ್ರೊಳಗ ಈಗ ಒಂದೇದ್ದು ಆರ್ಯಭಟ ಟೀಮ್ ಇಂದ ಐತಪ್ಪ ಅಂದ್ರೆ ಅವರು ಚೀಟಿನ ಯಾವ ಚೀಟಿನ ಎತ್ತಾರಲ್ಲ ಆ ಚೀಟಿ ಕ್ವಶನ್ ನಾವು ಕೇಳ್ತೇವೆ. ಸರ್ ರೆಡಿನಾ? ಈಗ ಮೊದಲನೇ ಟೀಮ್ ಆರ್ಯಭಟ. ಅವ್ರು 3ನೇ ಕ್ವಶನ್ ಹೇಳಿದ್ದಾರೆ. ದ್ವಿಪದೋಕ್ತಿಗಳಿಗೆ ಒಂದು ಉದಾಹರಣೆ ಕೊಡಿ. ಈಗ ಇವ್ರಿಗೆ 10 ಇವರು ಕೂಡ 3ನೇ ಪ್ರಶ್ನೆ ಹೇಳಿದ್ದಾರೆ. ಇವರು 2ನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವರಿಗೆ ಬಂದಿರುವ ಪ್ರಶ್ನೆ ಸಂಖ್ಯೆ 2. ಏಕಪದೋಕ್ತಿಗಳಿಗೆ ಒಂದು ಉದಾಹರಣೆ ಕೊಡಿ. ಎಕ್ಸ್ ನೆಕ್ಸ್ಟ್ ಶ್ರೀನಿವಾಸ್ ಅಲ್ಲೇ ಇವರಿಗೆ ಬಂದಿರುವ ಪ್ರಶ್ನೆ ಸಂಖ್ಯೆ 4. ತ್ರಿಪದೋಕ್ತಿಗಳಿಗೆ ಒಂದು ಉದಾಹರಣೆ ಕೊಡಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಸರಿಯಾದ ಉತ್ತರ. 10 ಅಂಕಗಳು. ಇವರಿಗೆ ಬಂದಿರುವ ಪ್ರಶ್ನೆ ಸಂಖ್ಯೆ 1. ಸ್ಥಿರ ಬಹುಪದೋಕ್ತಿ 0ಯನ್ನು ಡ್ಯಾಶ್ ಬಹುಪದೋಕ್ತಿ ಎನ್ನುತ್ತಾರೆ. ಕ್ವಶನ್ ರಿಪೀಟ್. ಸ್ಥಿರ ಬಹುಪದೋಕ್ತಿ 0ಯನ್ನು ಡ್ಯಾಶ್ ಬಹುಪದೋಕ್ತಿ ಎನ್ನುತ್ತಾರೆ. ಶೂನ್ಯ ಬಹುಪದೋಕ್ತಿ. ರೈಟ್ ಆನ್ಸರ್. 10 ಅಂಕಗಳು. ಈಗ 1ನೇ ಸುತ್ತಿನಲ್ಲಿ ಆರ್ಯಭಟ ತಂಡಕ್ಕೆ 10 ಅಂಕಗಳು ಲಭಿಸಿವೆ. ಪೈಥಾಗೋರಸ್ ತಂಡಕ್ಕೆ 10 ಅಂಕಗಳು ಲಭಿಸಿವೆ. ಶ್ರೀನಿವಾಸ್ ರಾಮಾನುಜನ್ ತಂಡಕ್ಕೆ 10 ಅಂಕಗಳು ಲಭಿಸಿವೆ. ರೆಕಾರ್ಡರ್ ತಂಡಕ್ಕೆ 10 ಅಂಕಗಳು ಲಭಿಸಿವೆ. ಈಗ 2ನೇ ಸುತ್ತು ಪೈಥಾಗೋರಸ್ ತಂಡಕ್ಕೆ ಇವರಿಗೆ ಬಂದಿರುವಂತಹ ಪ್ರಶ್ನೆ ಸಂಖ್ಯೆ 3. 2 ಮೈನಸ್ y ನ ಘಾತ 2 ಮೈನಸ್ y ನ ಘಾತ 3 ಪ್ಲಸ್ 3y ಘಾತ 8 ಈ ಬಹುಪದೋಕ್ತಿಯ ಡಿಗ್ರಿ ಯಾವುದು? 8 ಡಿಗ್ರಿ 8. ಸರಿಯಾದ ಉತ್ತರ. ಪೈಥಾಗೋರಸ್ ತಂಡಕ್ಕೆ 10 ಅಂಕಗಳು. ರಾಮಾನುಜನ್ ತಂಡಕ್ಕೆ ಇವರಿಗೆ ಬಂದಿರುವಂತಹ ಪ್ರಶ್ನೆ ಸಂಖ್ಯೆ 2. ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು?
ಸಂಖ್ಯೆ ಇರ್ತಕ್ಕಂಥದ್ದು 2 ಅಂತಕ್ಕಂಥ ಸಂಖ್ಯೆಯ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ಪ್ರಶ್ನೆ 2 ಅಲ್ಲ, 2 ಅಂತಕ್ಕಂತಹ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಥವಾ 4 ಅಂತಕ್ಕಂತಹ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ಈಗ ನಿಮ್ಮ ಟೈಮ್ ಓವರ್ ಆಗಿದೆ. ಪಾಸ್ 0 ಸರಿ. 0 ಅಂಕಗಳನ್ನು ನೀಡುತ್ತಿದ್ದೇವೆ. ರೆನೆ ಡಿಕಾರ್ಡ್ ಪ್ಲಸ್ ರೆನೆ ಡಿಕಾರ್ಡ್ ಅವರ ತಂಡಕ್ಕೆ ಇವರಿಗೆ ಬಂದಿರುವಂತಹ ಪ್ರಶ್ನೆ ಸಂಖ್ಯೆ 1. x ನ ಘಾತ 5 ಮೈನಸ್ x ನ ಘಾತ 2 ಪ್ಲಸ್ 3ರಲ್ಲಿ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ಸರಿಯಾದ ಉತ್ತರ 10 ಅಂಕಗಳು. ಎರಡನೇ ಸುತ್ತಿನಲ್ಲಿ ಬಂದಿರುವಂತಹ ಅಂಕಗಳು ಆರ್ಯಭಟ ಇವರಿಗೆ ಬಂದಿರುವಂತಹ ಪ್ರಶ್ನೆ ಸಂಖ್ಯೆ 4. ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ಒಂದು ತಪ್ಪಾದ ಉತ್ತರ. ಪಾಸ್ 3. ಸರಿಯಾದ ಉತ್ತರ. ಎರಡನೇ ಸುತ್ತಿನಲ್ಲಿ ಬಂದಿರುವಂತಹ ಅಂಕಗಳು ಆರ್ಯಭಟಕ್ಕೆ 0, ಪೈಥಾಗೋರಸ್ ತಂಡಕ್ಕೆ 15, ಶ್ರೀನಿವಾಸ್ ರಾಮಾನುಜನ್ ತಂಡಕ್ಕೆ 0, ರೆನಿ ಡಿಕಾರ್ಡ್ ತಂಡಕ್ಕೆ 15. ಈಗ ಮೂರನೇ ಸುತ್ತು. ಈಗ ಮೊದಲ ಪ್ರಶ್ನೆ ಶ್ರೀನಿವಾಸ್ ರಾಮಾನುಜನ್ ತಂಡಕ್ಕೆ. ಇವರಿಗೆ ಬಂದಿರುವಂತಹ ಪ್ರಶ್ನೆ ಸಂಖ್ಯೆ 1. ಡಿಗ್ರಿ 1 ಆಗಿರುವ ಒಂದು ಬಹುಪದೋಕ್ತಿಯನ್ನು ಹೆಸರಿಸಿ. x ನ ಘಾತ 1. ಡಿಗ್ರಿ 1 ಆಗಿರುವ ಒಂದು ಬಹುಪದೋಕ್ತಿಯನ್ನು ಏನೆಂದು ಕರೆಯುತ್ತಾರೆ? ರೇಖಾತ್ಮಕ ಬಹುಪದ. ಸರಿಯಾದ ಉತ್ತರ. ರೆನೆ ಡಿಕಾರ್ಡ್ ತಂಡಕ್ಕೆ ಪ್ರಶ್ನೆ ಸಂಖ್ಯೆ 3. 3x x ನ ಘಾತ 4 ಪ್ಲಸ್ 5x ನ ಘಾತ 3 ಮೈನಸ್ 4x ನ ಘಾತ 2 ಪ್ಲಸ್ 3x ಪ್ಲಸ್ 3 ರಲ್ಲಿ
ರಲ್ಲಿ ಎಕ್ಸ್ ಸ್ಕ್ವೇರ್ ಸಹಗುಣಕ ಎಷ್ಟು? ಪ್ರಶ್ನೆ ರಲ್ಲಿ ಇವುಗಳಲ್ಲಿ ಎಕ್ಸ್ ಸ್ಕ್ವೇರ್ ಸಹಗುಣಕ ಯಾವುದು? ಈಗಳು ರಾಂಗ್ ಆನ್ಸರ್. ಇವುಗಳಲ್ಲಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಯಾವುದು? ಸರಿಯಾದ ಉತ್ತರ ಶ್ರೀನಾಥ್. ಇವರಿಗೆ ಬಂದಿರುವಂತಹ ಪ್ರಶ್ನೆ ಸಂಖ್ಯೆ 4. ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ಘನ ಬಹುಪದೋಕ್ತಿಯ ಡಿಗ್ರಿ 3. ಸರಿಯಾದ ಉತ್ತರ. ಇವರಿಗೆ ಬಂದಿರುವಂತಹ ಪ್ರಶ್ನೆ ಡಿಗ್ರಿ -3 ಆಗಿರುವ ಒಂದು ಬಹುಪದೋಕ್ತಿಯನ್ನು ಏನೆಂದು ಕರೆಯುತ್ತಾರೆ? 3 ಆಗಿರುವ ಒಂದು ಬಹುಪದೋಕ್ತಿಯನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 2. ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಯಾವುದು? ax square plus bx plus c. ಸರಿಯಾದ ಉತ್ತರ. ನಂತರ ಆರ್ಯಭಟ ತಂಡಕ್ಕೆ ಅಂಕಗಳು 25, ಪೈಥಾಗೋರಸ್ ತಂಡಕ್ಕೆ ಅಂಕಗಳು 35, ಶ್ರೀನಿವಾಸ್ ರಾಮಾನುಜನ್ ತಂಡಕ್ಕೆ ಅಂಕಗಳು 20, ರೆನೆ ಡೆಕಾರ್ಡ್ ತಂಡಕ್ಕೆ ಅಂಕಗಳು 25. ಈಗ ಕೊನೆಯ ಸುತ್ತು. ರೆನೆ ಡೆಕಾರ್ಡ್ ತಂಡಕ್ಕೆ ಪ್ರಶ್ನೆ ಸಂಖ್ಯೆ 2. ನಿತ್ಯ ಸಮೀಕರಣನ x - y ಹೋಲ್ ಸ್ಕ್ವೇರ್ ಸೂತ್ರ. ಅಲ್ಲ ಈಗ ಸ್ಕ್ವೇರ್
ಮುಗೀತ. ಸರಿಯಾದ ಉತ್ತರ ರೆಕಾರ್ಡ್ ತಂಡಕ್ಕೆ 10 ಅಂಕಗಳು. ಮುಂದಿನ ತಂಡ ಪ್ರಶ್ನೆ ಸಂಖ್ಯೆ 4. ನಿತ್ಯ ಸಮೀಕರಣದಲ್ಲಿ x plus a into x plus b ಸೂತ್ರ. x plus Mega. ವಿಡಿಯೋ ಮಾಡು. ತಪ್ಪಾದ ಉತ್ತರ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ 3. ನಿತ್ಯ ಸಮೀಕರಣದಲ್ಲಿ x ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಸೂತ್ರ. ಪಾಸ್. ತಪ್ಪಾದ ಉತ್ತರ ಉತ್ತರ ಕೊನೆಯ ತಂಡ ಶ್ರೀನಿವಾಸ್ ರಾಮಾನುಜನ್. ಪ್ರಶ್ನೆ ಸಂಖ್ಯೆ 1. ನಿತ್ಯ ಸಮೀಕರಣದಲ್ಲಿ x plus y whole square ಸೂತ್ರ.
ಕರಿತೀರಾ? ಸರಿಯಾದ ಉತ್ತರ 5. ಟೋಟಲ್ ಹಾಕ್ಯಂದಪ್ಪ. 4 ಸುತ್ತುಗಳ ನಂತರ ಆರ್ಯಭಟ ತಂಡಕ್ಕೆ 25 ಅಂಕಗಳು, ಪೈಥಾಗೋರಸ್ ತಂಡಕ್ಕೆ 40 ಅಂಕಗಳು, ಶ್ರೀನಿವಾಸ್ ರಾಮಾನುಜನ್ ತಂಡಕ್ಕೆ 20 ಅಂಕಗಳು, ರೆನೆ ಡಿಕಾರ್ಡ್ ತಂಡಕ್ಕೆ 45 ಅಂಕಗಳು. 4ನೇ ಸ್ಥಾನವನ್ನು ಪಡೆದಿರುವಂತಹ ತಂಡ ಶ್ರೀನಿವಾಸ್ ರಾಮಾನುಜನ್.